ತಾಯಿ ಭಿಕ್ಷೆ ಹಾಕಮ್ಮ, ಧರ್ಮ ಬರುತ್ತೆ. ಏನಿದು ಈ ಬೀದಿಲಿ ಒಬ್ರು ಕಾಣಿಸ್ತಿಲ್ಲ, ಎಲ್ರು ಎಲ್ಲೋಗ್ಬಿಟ್ಟಿದ್ದಾರೆ. ಓ, ಇದು ರಜದ ಎಫೆಕ್ಟು. ಎಲ್ರು ಭಾನುವಾರ ಅಂತ ಮನೆಯೊಳಗ್ ಸೇರ್ಕೊಂಡ್ಬಿಟ್ಟವ್ರೆ. ಇಲ್ಲೊಂದ್ ಮನೆ ಐತೆ, ಹೋಗ್ ನೋಡೋಣ. ಅಮ್ಮ, ತಾಯಿ ಭಿಕ್ಷೆ ಹಾಕಮ್ಮ, ಧರ್ಮ ಬರುತ್ತೆ. ಅಯ್ಯೋ ರಾಮ, ಮನೇಲಿ ನೆಮ್ಮದಿಯಾಗೆ ಇರಕ್ ಬಿಡಲ್ಲಪ್ಪ. ಭಾನುವಾರ ಅಂದ್ರೆ ಸಾಕು ಬಂದ್ಬಿಡ್ತಾರೆ. ಇರು, ಕೂಗ್ಬೇಡ, ಬರ್ತಾ ಇದ್ದೀನಿ. ಇಡೀ ತಟ್ಟೆನ. ಏನಿದು ಚಿತ್ರಾನ್ನ ಹಾಕ್ತಿದ್ದೀರಾ? ಮನೆ ಒಳಗಡೆಯಿಂದ ಗಮ್ ಘಮ ಅಂತ ಬಿರಿಯಾನಿ ವಾಸನೆ ಬರ್ತಾ ಇದೆ. ನೀವ್ ನೋಡಿದ್ರೆ ಚಿತ್ರಾನ್ನ ತಂದಿದ್ದೀರಾ. ನನ್ಗೆ ನಿಮ್ ಚಿತ್ರಾನ್ನ ಬೇಡ, ಬಿರಿಯಾನಿ ತಾಮನಿ. ನನ್ಗೆ ಬಿರಿಯಾನಿನೇ ಬೇಕು. ಬಿರಿಯಾನಿ ಮಾಡಿದ್ದು ನಮ್ಗೆ. ನಿಂಗ ಬೆಳಿಗ್ಗೆ ಉಳ್ದಿರೋ ಚಿತ್ರಾನ್ನ ತಗೋ ಬಂದಿದ್ದೀನಿ, ಮಿಕ್ಕಿರೋದು ತಗೋ. ಆ ಬಿರಿಯಾನಿ ಬೇಕಂತೆ, ಬಿರಿಯಾನಿ. ನಿಂಗೆ ಎಷ್ಟು ಕೊಬ್ಬಿರ್ಬೇಕು ನೋಡು. ಹೌದು ಯಜಮಾನಮ್ಮ, ನಿನ್ಗೆ ಒಂದ್ ಮನೆ ಊಟ ತಿಂದೆ ನಿಂಗೆ ಇಷ್ಟ ಕೊಬ್ಬಿರ್ಬೇಕಾದ್ದೆ. ನಾನು 10 ಮನೆ ಊಟ, ತರತರವಾದ ವೆರೈಟಿಗಳು ತಿಂದಿರೋಳು ನನ್ಗಿನ್ನೆಷ್ಟು ಕೊಬ್ಬಿರ್ಬಾರ್ದು. ನಿಮ್ ಚಿತ್ರಾನ್ನ ನೀವೇ ನಾಳೆ ಬೆಳಗ್ಗೆ ತಿನ್ಕೊಳ್ಳಿ. ನನ್ಗೆ ಬಿರಿಯಾನಿನೇ ಬೇಕು. ನಿಮ್ ಮನೆ ಊಟ ನೀವೇ ಇಟ್ಕೊಳ್ಳಿ. ನನ್ಗೆ ಆ ಕಡೆಯಿಂದ ಗಬಗಬ ಅಂತ ವಾಸನೆ ಬರ್ತಾ ಇದೆ. ನಾನು ಅಲ್ಲೇ ಹೋಗ್ತೀನಿ. ಅಮ್ಮ, ತಾಯಿ ಭಿಕ್ಷೆ ಹಾಕಮ್ಮ, ಧರ್ಮ ಬರುತ್ತೆ. ಅಬ್ಬಬ್ಬಬ್ಬ, ಇವ್ರನ್ನೇನು ಒಂದ್ ಮಾತ್ ಅನ್ನಂಗಿಲ್ಲ. ಸುಮ್ನೆ ಜಗಳಕ್ ಬಂದ್ಬಿಡ್ತಾರೆ. ಆದ್ರೂನು ಪಾಪ ಅನ್ಸ್ತಿದೆ. ಮಾಡಿರೋ ಬಿರಿಯಾನಿಯಲ್ಲಿ ಚೂರು ಕೊಟ್ಟಿದ್ರೆ ನಮ್ಮ ಅಪ್ಪನ್ ಗಂಟೆನಾದ್ರೂ ಓದ್ತಾ ಇತ್ತಾ. ಹೋಗ್ಬಿಟ್ರಲ್ಲ. ನಮ್ಮ ಮನೆ ಅಣ್ಣ ತಿನ್ನೋ ಋಣ ಇಲ್ಲ ಅನ್ಕೊಂತೀನಿ.